ಗಂಗೂರು ಉದ್ಧಾಮ ಆಂಜನೇಯ ಸ್ವಾಮಿ ಜಾತ್ರೆ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರ ಹರಿವು, ಭಕ್ತಿಭಾವ ವೈಭವದ ಸಮಾಗಮ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಗಂಗೂರು ಗ್ರಾಮದ ಅರಣ್ಯ ಪ್ರದೇಶದಲ್ಲಿರುವ ಪ್ರಸಿದ್ಧ ಶ್ರೀ ಉದ್ಧಾಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ನಡೆದ ವಾರ್ಷಿಕ ಜಾತ್ರಾ ಮಹೋತ್ಸವವು ಭಕ್ತಿಭಾವ ಮತ್ತು ಸಂಪ್ರದಾಯದ ವೈಭವದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಮಾರ್ಚ್ 26ರಿಂದ 28ರವರೆಗೆ ನಡೆದ ಈ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ಪೂಜಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಜಾತ್ರೆಗೆ ಭಾರೀ ಜನಸ್ತೋಮ ಕಂಡುಬಂದಿದೆ. ಮೊದಲ ದಿನ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಪಂಚಾಮೃತ, ರುದ್ರಾಭಿಷೇಕ, ಗಣಪತಿ ಸೇರಿದಂತೆ ಹೋಮ ಹವನಗಳು ನಡೆದವು. 108 ದಂಪತಿಗಳಿಂದ ಸಾಮೂಹಿಕ ಪೂಜೆ ನೆರವೇರಿದ್ದು ವಿಶೇಷವಾಗಿತ್ತು. ಎರಡನೇ ದಿನ ಕುಂಭಾಭಿಷೇಕ ಕಾರ್ಯಕ್ರಮವು 1008 ಕಳಶಗಳ ಗಂಗಾ ಪೂಜೆ ಮತ್ತು ಮೆರವಣಿಗೆಯೊಂದಿಗೆ ಭಕ್ತರ ಮನಸೆಳೆದಿತ್ತು. ಕೊನೆಯ ದಿನವಾದ ಶನಿವಾರ ಆಶ್ಲೇಷ ಬಲಿ ಪೂಜೆ ಹಾಗೂ ವಿವಿಧ ಹೋಮಗಳು ನೆರವೇರಿದವು. ವಿಶೇಷವಾಗಿ ಉದ್ಧಾಮ ಆಂಜನೇಯ ಸ್ವಾಮಿಗೆ ಬೆಳ್ಳಿ ಅಲಂಕಾರ ಮಾಡಲಾಗಿದ್ದು ಭಕ್ತರ ಗಮನ ಸೆಳೆಯಿತು. ಅನೇಕ ಭಕ್ತರು ತುಲಾಭಾರ ಸೇವೆಯಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಜಾತ್ರೆ ಅವಧಿಯಲ್ಲೆಲ್ಲ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ವಿತರಣೆಯ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಸಾವಿರಾರು ಭಕ್ತರಿಗೆ ಅನ್ನದಾನ ಮಾಡಲಾಗಿದೆ. ಈ ಕುರಿತು ಶ್ರೀ ಉದ್ಧಾಮ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀ ಜಯಶಂಕರ ಮಾತನಾಡಿ, ಈ ಜಾತ್ರೆ ಹಲವು ವರ್ಷಗಳಿಂದ ನಡೀತಾ ಇದ್ದು ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಜಾತ್ರೆಯ ದಿನಗಳಷ್ಟೇ ಅಲ್ಲ, ವರ್ಷಪೂರ್ತಿ ದೇವಾಲಯದಲ್ಲಿ ಅನ್ನದಾನ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಮಾಜಮುಖಿ ಸೇವೆಯ ದಯವನ್ನ ಹೊಂದಿರುವ ಈ ಕ್ಷೇತ್ರದಲ್ಲಿ ಶಿಕ್ಷಣ, ಅನ್ನ ಮತ್ತು ಔಷಧ ಸೇವೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಒಟ್ಟಾರೆ ಭಕ್ತಿ ಸಂಪ್ರದಾಯ ಮತ್ತು ಸೇವಾ ಮನೋಭಾವದ ಸಮನ್ವಯದಲ್ಲಿ ಈ ವರ್ಷದ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ನಡೆದಿತ್ತು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿ ಹೆಂಕ್ಲು, ಪ್ರಶಾಪವರ್ ಟಿವಿ, ದಾವಣಗೆರೆ. ಸ್ವಲ್ಪ ಜೋರು ವಾಯ್ಸ್. ದೇವಸ್ಥಾನ ಗಂಗೂರಿನಲ್ಲಿ ಕಳೆದ 3 ದಿನಗಳಿಂದ 26 ಅಂದರೆ 26, 27, 28ನೇ ತಾರೀಕಿನ 3 ದಿನ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಮೊದಲನೇ ದಿನ ಅಂದರೆ 26ನೇ ತಾರೀಕು ಬೆಳಗ್ಗೆ 108 ಜೋಡಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ನೆರವೇರಿತು. ಹಾಗೆ ಅವತ್ತು ಬೆಳಗ್ಗೆ ಸ್ವಾಮಿಗೆ ಪಂಚಾಮೃತಾಭಿಷೇಕ, ಗೃಹಾಭಿಷೇಕ, ಹಾಗೆ ರುದ್ರ ಹೋಮಗಳು ಕೂಡ ಮತ್ತು ಮಹಾಗಣಪತಿ ಹೋಮ ಎಲ್ಲವೂ ಕೂಡ ಅವತ್ತು ನಡೆಯಿತು. ಹಾಗೆ ಎರಡನೇ ದಿನ 27ನೇ ತಾರೀಕು ಶುಕ್ರವಾರ ದಿನ ಬೆಳಗ್ಗೆ 7 ಗಂಟೆಗೆ 108 ಜೋಡಿಗಳೊಂದಿಗೆ ಕುಂಭಾಭಿಷೇಕವನ್ನು ಮೆರವಣಿಗೆ ಮೂಲಕ ಕುಂಭವನ್ನು ಒಪ್ಪಿಕೊಂಡು ಭಕ್ತರು ಸ್ವಾಮಿಗೆ ಅವರೇ ಕೈಯಾರೆ ಸ್ವಾಮಿಗೆ ಅರ್ಪಿಸಿದರು. ಅದಾದ ನಂತರ ಗಣಹೋಮ, ಆಮೇಲೆ ಆಂಜನೇಯ ಮೂಲಮಂತ್ರ ಹೋಮ, ಆಮೇಲೆ ನಿನ್ನೆ ರಾಮನವಮಿ ಆಗಿದ್ದರಿಂದ ರಾಮತಾರಕ ಹೋಮಗಳು ನಿನ್ನೆ ಜರುಗಿತು. ಸಂಜೆ 4 ಗಂಟೆ ಪಂಚಾಮೃತ ದೀಪ ನಮಸ್ಕಾರವನ್ನು ಮಾಡಲಾಯಿತು. ಹಾಗೆ ಸಂಜೆ ಸುದರ್ಶನ ಹೋಮ ಕೂಡ 2 ದಿನ ಮಾಡಿ